ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಾದಶೋऽಧ್ಯಾಯಃ. ಭಕ್ತಿಯೋಗಃ. ಸಂತುಷ್ಟಃ ಸತತಂ ಯೋಗಿ ಯತಾತ್ಮಾ ದೃಢನಿಶ್ಚಯಃ ಮಯ್ಯರ್ಪಿತಮನೋ ಬುದ್ಧಿಃ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ. ಸದಾ ಸಂತುಷ್ಟನೂ ಯೋಗಿಯೂ ಆತ್ಮ ಸಂಯಮಿಯೂ ದೃಢನಿಶ್ಚಯ ಉಳ್ಳವನು. ಸಂತೋಷ ಹೊರಗೆ ಹುಡುಕುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ಸಂತೋಷ ಇರುವುದು ಮನುಷ್ಯನ ಭಾವನೆಯಲ್ಲಿ. ಹೆಚ್ಚಿನವರು ಸಂತೋಷ ಪಡುವುದಕ್ಕಾಗಿ ಕಾರಣ ಹುಡುಕುತ್ತಾರೆ. ತಾನು ಯಾಕಾಗಿ ಸಂತೋಷದಿಂದಿದ್ದೇನೆ ಎಂಬ ಪ್ರಶ್ನೆ ಹುಡುಕಿಕೊಂಡು ಅದಕ್ಕೊಂದಿಷ್ಟು ಕಾರಣ ಕೊಡುವವರಿಗೇನೂ ಕಡಿಮೆಯಿಲ್ಲ. ಲೌಕಿಕ ಜಗತ್ತಿನಲ್ಲಿ ಸುಖ ಹುಡುಕುವವರು ಸದಾ ಸಂತುಷ್ಟರಾಗಿರಲು ಸಾಧ್ಯವಿಲ್ಲ. ಕಾರಣ ಮನುಷ್ಯನ ಆಸೆಗೆ ಮಿತಿಯಿಲ್ಲ. ಸಮತ್ವಂ ಯೋಗ ಉಚ್ಯತೆ ಎನ್ನುವಂತೆ ಸಮಚಿತ್ತ ಅಥವಾ ಸಮತೋಲನವೇ ಯೋಗ. ಬಿರುಗಾಳಿ ಬಂದರೂ ಜಗ್ಗದ ಕಲ್ಲು ಬಂಡೆ ಸ್ಥಿರವಾಗಿ ನಿಲ್ಲುವಂತೆ ಎಂತಹ ಸಮಸ್ಯೆ ಬಂದರೂ ತನ್ನ ಮನಸ್ಸು ಕೆಡಿಸಿಕೊಳ್ಳದೆ ಸಮಾಧಾನದಿಂದ ಇರುವವರನ್ನು ಯೋಗಿ ಎನ್ನಬಹುದು. ವೈಯಕ್ತಿಕ ಜೀವನದಲ್ಲಾಗಲಿ ಅಥವಾ ಸಾಮಾಜಿಕ ಜೀವನದಲ್ಲಿ ಆಗಲಿ ಯಾವುದೇ ಕಷ್ಟ ನಷ್ಟಗಳು ಬಂದರೂ ಇಂತಹವರು ವಿಚಲಿತರಾಗದೆ ಸದಾ ತಮ್ಮ ಕಾಯಕ ಮುಂದುವರಿಸುತ್ತಾರೆ. ಇಂತಹ ಸ್ಥಿತಿ ಅಷ್ಟು ಸುಲಭವಲ್ಲ. ದಿನ ದಿನವೂ ಮನಸ್ಸನ್ನು ನಿಧಾನವಾಗಿ ಪಳಗಿಸಿದರೆ ಮಾತ್ರ ಸಾಧ್ಯ. ಇಂದಿನ ವ್ಯಾಪಾರಿ ಜಗತ್ತಿನಲ್ಲಿ ಹೆಜ್ಜೆ ಹೆಜ್ಜೆಗೂ ನೋವು ಬಂದರೂ ಅದಾವುದೂ ಇವರ ಮನಸ್ಸಿನ ಮೇಲೆ ಪರಿಣಾಮ ಬೀರದು. ಎಲ್ಲವನ್ನೂ ಸಹಿಸಿಕೊಂಡು ಬಾಳುವವರನ್ನು ಯೋಗಿ ಎನ್ನಲು ಸಾಧ್ಯವಿಲ್ಲ. ಕಾರಣ ಸಹಿಸಿಕೊಳ್ಳುವವರ ಮನಸ್ಸಿನ ಮೇಲೆ ಕಷ್ಟ ಸುಖಗಳು ಪರಿಣಾಮ ಉಂಟು ಮಾಡುತ್ತವೆ. ಮನುಷ್ಯ ಸಣ್ಣ ಸಣ್ಣ ವಿಷಯಕ್ಕೂ ಉದ್ವೇಗ ತಾಳುವುದು ಕಾಣಬಹುದು. ಆತ್ಮ ಸಂಯಮಿ ಹೊರ ಜಗತ್ತಿನ ಯಾವುದೇ ಪ್ರಲೋಭನೆಗೆ ಒಳಗಾಗದೆ ತನ್ನನ್ನು ನಿಯಂತ್ರಿಸಿಕೊಳ್ಳುತ್ತಾನೆ. ಕಾರ್ಯ ಸಾಧನೆಗಾಗಿ ಕಠಿಣ ನಿಯಮಗಳನ್ನು ಪಾಲಿಸುವ ಈತ ಯಾವುದಕ್ಕೂ ವಿಚಲಿತನಾಗುವುದಿಲ್ಲ. ಕೋಪ ಅಸೂಯೆಗಳಿಂದ ಮುಕ್ತನಾಗಿರುವ ಈತ ಹಾನಿಕಾರಕ ಕ್ರಿಯೆ ಅಥವಾ ಹಿಂಸಾತ್ಮಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಿಲ್ಲ. ಮತ್ತು ತನ್ನ ಮನಸ್ಸನ್ನು ಬುದ್ಧಿಗಳನ್ನು ನನಗೆ ಅರ್ಪಿಸಿಕೊಂಡಿರುವವನೋ ಅಂತಹ ಭಕ್ತನು ನನಗೆ ಪ್ರಿಯನು. ತನಗೆ ಯಾರು ಪ್ರಿಯರು ಎಂಬುದನ್ನು ತಿಳಿಸುತ್ತಿರುವ ಭಗವಂತ ಒಬ್ಬ ಅಸಾಧಾರಣ ಮನುಷ್ಯನ ವ್ಯಕ್ತಿತ್ವ ಚಿತ್ರಿಸುತ್ತಿದ್ದಾನೆ ಎಂದರೂ ತಪ್ಪಾಗಲಾರದು. ಪ್ರತ್ಯೇಕತೆಯನ್ನು ವೈಭವೀಕರಿಸುತ್ತಿರುವ ಇಂದಿನ ಸಮಯದಲ್ಲಿ ಎಲ್ಲರನ್ನೂ ಸಮಭಾವದಿಂದ ನೋಡುತ್ತಾ ಮನಸ್ಸು ಬುದ್ಧಿಯನ್ನು ಭಗವಂತನಲ್ಲಿಟ್ಟು ಜೀವನ ನಡೆಸುವ ಜೀವಿಯನ್ನು ನೋಡುವುದು ಕಷ್ಟ. ಸದಾ ತಾನು ತನ್ನದು ತನ್ನಿಂದಲೇ ಎನ್ನುತ್ತಾ ಬಡಿದಾಡುವ ಮನಸ್ಥಿತಿಯೇ ಹೆಚ್ಚು. ಶ್ರದ್ಧೆ ಹಾಗೂ ಭಕ್ತಿಯ ಮಹತ್ವ ಅರಿತ ಋಷಿಮುನಿಗಳು ಮತ್ತು ಪೂರ್ವಜರು ಮಾಡುವ ಪ್ರತಿ ಕೆಲಸವನ್ನೂ ಶ್ರದ್ಧಾಭಕ್ತಿಯಿಂದ ಭಗವಂತನಿಗೆ ಅರ್ಪಿಸಿ ಸೇವೆ ಎಂಬ ಹೆಸರಿನಿಂದ ಕರೆದರು. ಮನುಷ್ಯ ಸೇವೆ ಎಂದಾಗ ಸ್ವಾರ್ಥರಹಿತ ಭಾವನೆಯಿಂದ ಮಾಡುವುದನ್ನು ಕಾಣಬಹುದು. ಸೇವೆ ಎಂಬ ದೃಷ್ಟಿಯಿಂದ ಮಾಡುವಾಗ ಯಾವುದೇ ಫಲಾಪೇಕ್ಷೆ ಇಲ್ಲದ ಕಾರಣ ಮನಸ್ಸು ಸದಾ ಆನಂದದಿಂದ ಇದ್ದು ಯಾವುದೇ ಒತ್ತಡ ಸೃಷ್ಟಿಯಾಗದು. ಯಾವುದೇ ವ್ಯಕ್ತಿ ತನ್ನ ಹೊಟ್ಟೆಪಾಡಿಗಾಗಿ ದುಡಿಯಬೇಕು. ಅಸಂಖ್ಯಾತ ಜನರು ಮಾಡುವ ಕೆಲಸವನ್ನು ಸೇವಾ ದೃಷ್ಟಿಯಿಂದ ಮಾಡಿದರೆ, ಸಾಕಷ್ಟು ಜನರು ತಾವು ಒಪ್ಪಿಕೊಂಡ ಕರಾರು ಪೂರೈಸಲು ಕರ್ತವ್ಯ ಎಂಬ ದೃಷ್ಟಿಯಿಂದ ಅಸಡ್ಡೆಯಿಂದ ಮಾಡುತ್ತಾ ಮನಸ್ಸು ಹಾಗೂ ದೇಹ ಎರಡನ್ನೂ ಬಳಲಿಸಿಕೊಂಡು ಒತ್ತಡದಿಂದ ಸಾಕಷ್ಟು ಕಾಯಿಲೆಗಳನ್ನು ತಂದುಕೊಳ್ಳುವುದನ್ನು ಕಾಣಬಹುದು. ಭಗವಂತನಿಗೆ ಅರ್ಪಿತವಾದ ಮನಸ್ಸಿನಿಂದ ಮಾಡುವ ಕೆಲಸ ತಪ್ಪು ಒಪ್ಪುಗಳ ಬಗ್ಗೆ ಮನಸ್ಸು ಗೊಂದಲಗೊಳ್ಳದೆ ಅನಿಯಂತ್ರಿತ ಬುದ್ಧಿಯಿಂದ ವ್ಯವಹರಿಸುವ ಮೂಲಕ ವ್ಯಕ್ತಿ ಪ್ರಾಮಾಣಿಕನಾಗಿರಲು ಸಾಧ್ಯ. ಇಂತಹ ಮನಸ್ಸಿನವರು ತನಗೆ ಪ್ರಿಯ ಎನ್ನುವುದರ ಮೂಲಕ ಮನುಷ್ಯ ಹೇಗಿರಬೇಕು ಎಂಬುದನ್ನು ಹೇಳುತ್ತಿದ್ದಾನೆ ಭಗವಂತ. ಹರಿ ಓಂ ತತ್ಸತ್.